ಫೆಬ್ರವರಿ 28ರಿಂದ ಮಾರ್ಚ್ 2ರವರೆಗೆ 3 ದಿನಗಳ ಪರ್ಯಂತ ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿರುವ ಕಾಪುವಿನ ಅಮ್ಮನ ಪುನರ್ ಪ್ರತಿಷ್ಠಾ ಪ್ರಥಮ ವರ್ಧಂತಿ ಉತ್ಸವ ಮಾತೃವೈಭವ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ದೇವಾಲಯದ ಪ್ರಧಾನ ತಂತ್ರಿಗಳಾದ ವಿದ್ವಾನ್ ಕೆಪಿ ಕುಮಾರಗುರು ತಂತ್ರಿಯವರ ನೇತೃತ್ವದಲ್ಲಿ ಉಚ್ಚಂಗಿ ಸಹಿತ ಮಾರಿಯಮ್ಮ ದೇವಿಯಲ್ಲಿ ಪ್ರಾರ್ಥಿಸಲಾಯಿತು. ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಪ್ರಧಾನ ತಂತ್ರಿ ಕೆಪಿ ಕುಮಾರಗುರು ತಂತ್ರಿ ನೇತೃತ್ವದಲ್ಲಿ ಪ್ರಧಾನ ಅರ್ಚಕ ಶ್ರೀನಿವಾಸ್ ತಂತ್ರಿ ಸಹಯೋಗದಲ್ಲಿ ಚಪ್ಪರ ಮುಹೂರ್ತ ಕಾರ್ಯಕ್ರಮ ದೇವಸ್ಥಾನದ ವಠಾರದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ರತ್ನಾಕರ್ ಶೆಟ್ಟಿ ನಡಿಕೆರೆ, ಅಭಿವೃದ್ಧಿ ಸಮಿತಿ ಮತ್ತು ಮಾತೃವೈಭವ ಸೇವಾ ಸಮಿತಿ ಅಧ್ಯಕ್ಷ ರಾಜಶ್ರೀ ಕೆ ವಾಸುದೇವ್ ಶೆಟ್ಟಿ, ಗೌರವಾಧ್ಯಕ್ಷ ಲಾಲಾಜಿ ಆರ್ ಮೆಂಡನ, ಕಾಪು ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮತ್ತು ಕಾಪು ಹೊಸ ಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಮನೋಹರ್ ಎಸ್ ಶೆಟ್ಟಿ, ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಮತ್ತು ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ಮಾಧವ ಆರ್ ಪಾಲನ್, ಅಭಿವೃದ್ಧಿ ಸಮಿತಿ ಪ್ರಧಾನ ಕಾರ್ಯದರ್ಶಿ ರಮೇಶ್ ಹೆಗ್ಡೆ ಕಳ್ಯ, ಪ್ರಚಾರ ಸಮಿತಿ ಪ್ರಧಾನ ಸಂಚಾಲಕ ಮತ್ತು ಮಾತೃವೈಭವ ಸೇವಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಯೋಗೀಶ್ ವಿ ಶೆಟ್ಟಿ, ವ್ಯವಸ್ಥಾಪನಾ ಸಮಿತಿ ಸದಸ್ಯರುಗಳಾದ ಶೇಖರ್ ಸಾಲಿಯಾನ, ಮನೋಹರ್ ರಾವ್, ಚರಿತಾ ದೇವಾಡಿಗ, ಮಾತೃವೈಭವ ಸೇವಾ ಸಮಿತಿಯ ಕಾರ್ಯಾಧ್ಯಕ್ಷ ಭಗವಾನ್ ದಾಸ್, ಪ್ರಭಾಕರ ಎಸ್ ಪೂಜಾರಿ, ಲಕ್ಷ್ಮೀಶ್ ತಂತ್ರಿ, ಗೌರವ ಸಲಹೆಗಾರ ವಿಕ್ರಮ್ ಕಾಪು, ನಿರ್ಮಲ ಕುಮಾರ್, ಶ್ರೀಕರ್ ಶೆಟ್ಟಿ ಕಲ್ಯ, ಮಾತೃವೈಭವ ಸೇವಾ ಸಮಿತಿ ಕಾರ್ಯದರ್ಶಿ ಜಯರಾಮ್ ಆಚಾರ್ಯ, ಪ್ರಮುಖರಾದ ಗೀತಾಂಜಲಿ ಎಂ ಸುವರ್ಣ, ಸುಧಾಕರ್ ಶೆಟ್ಟಿ ಮಕರ, ಕೆ ವಿಶ್ವನಾಥ್, ಬೀನಾ ವಾಸುದೇವ್ ಶೆಟ್ಟಿ, ಸಾವಿತ್ರಿ ಗಣೇಶ್, ಡಾಕ್ಟರ್ ಪ್ರಶಾಂತ್ ಶೆಟ್ಟಿ, ಅನಿಲ್ ಕುಮಾರ್ ಕಾಪು, ಕಿರಣ್ ಆಳ್ವ, ರವಿರಾಜ್ ಶೆಟ್ಟಿ ಪಂಜತೂರು, ಉದಯ್ ಹೆಗ್ಡೆ ಮಲ್ಲಾರು, ಸುನೀಲ್ ಎಸ್ ಪೂಜಾರಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಕಾಪುವಿನಮ್ಮನ ಸನ್ನಿಧಿಯಲ್ಲಿ ಒಂದು ವಿಶೇಷವಾದ ಧಾರ್ಮಿಕ ಕಾರ್ಯಕ್ರಮ. ಅಮ್ಮ ಸ್ವರ್ಣಗದ್ದುಗೆಯಲ್ಲಿ ಕುಳಿತು ಭಕ್ತರನ್ನು ಆಶೀರ್ವದಿಸುತ್ತಾ ನೋಡುತ್ತಾ 1 ವರ್ಷ ಹತ್ತಿರ ಬರ್ತಾ ಇದೆ. ಆ 1 ವರ್ಷ ಹೇಗೆ ಹೋಗಿದೆ ಅಂತ ನಮಗೆಲ್ಲ ಸಮಿತಿಯವರಿಗೆ ಗೋಚರನೇ ಆಗ್ತಾಯಿಲ್ಲ. ಯಾಕಂದರೆ ಅಷ್ಟು ರಾಜ್ಯಾದ್ಯಂತ, ದೇಶಾದ್ಯಂತ, ಪ್ರಪಂಚಾದ್ಯಂತದಿಂದ ಭಕ್ತರು ಬಂದು ಅಮ್ಮನ ದರ್ಶನ ಪಡೆದು ಹೋಗ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಕಳೆದ ವರ್ಷ ಮಾರ್ಚ್ 2ಕ್ಕೆ ಅಮ್ಮ ಸ್ವರ್ಣಗದ್ದುಗೆಯಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದರು. ಆದ್ದರಿಂದ ಆ ದಿವಸವನ್ನು ವಾರ್ಷಿಕ ವರ್ಧಂತಿ ಅಂತೇಳಿ ಆಚರಿಸಬೇಕೆಂಬುದು ನಮ್ಮೆಲ್ಲ ಸಮಿತಿಯ ಸದಸ್ಯರ ಒಂದು ಅನಿಸಿಕೆ. ಅದಕ್ಕೆ ಅಮ್ಮ ಕೊಟ್ಟ ಪ್ರೇರಣೆ ಇಷ್ಟೇ. ಈ ಸಮಿತಿ ಅಥವಾ ಆಚರಿಸುವ ಆ ವಾರ್ಷಿಕೋತ್ಸವವು ಅದು ಪ್ರತಿ ವರ್ಷ ಅಂದರೆ ಸೂರ್ಯಚಂದ್ರರು ಇರುವವರೆಗೆ ನನ್ನ ಸನ್ನಿಧಿಯಲ್ಲಿ ಆಗ್ತಾ ಇರಬೇಕು ಎಂಬುದು ಅಮ್ಮನ ಪ್ರೇರಣೆ. ಅದಕ್ಕಾಗಿ ಅದಕ್ಕೆ ಒಂದು ಹೆಸರನ್ನು ಕೊಟ್ಟು ಮಾತೃವೈಭವ ಅಂತೇಳಿ ಒಂದು ವ್ಯವಸ್ಥೆಯನ್ನು ಸಮಿತಿಯೆಲ್ಲ ಮಾಡಿದೆ. ಮಾತೃವೈಭವ ಅಂದರೆ ಅಮ್ಮನಿಗೆ ಪ್ರತಿ ವರ್ಷ ಅವರ ಮಕ್ಕಳು ಸನ್ನಿಧಿಗೆ ಅವರ ಮನೆಗೆ ಬಂದು ಇಲ್ಲಿ ಸಂತೋಷದಿಂದ ಇರಬೇಕು, ಅವರು ಒಬ್ಬರಿಗೊಬ್ಬರು ಪರಿಚಯ ಮಾಡಿಕೊಂಡು ಒಳ್ಳೆಯ ಆಹಾರದಲ್ಲಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿರ್ಬೋದು, ಎಲ್ಲದರಲ್ಲಿ ಸಂತೋಷದಿಂದ ಇದ್ದರೆ ನನಗೆ ಅದೇ ವೈಭವ ಎಂಬುದಾಗಿ ಆ ಮಾತೃವೈಭವ ಸಮಿತಿಯನ್ನು ಮಾಡಿದ್ದೇವೆ. ಈ ಸಮಿತಿಯ ವತಿಯಿಂದ ಇದನ್ನು ಕಾಪು ಹೊಸ ಮಾರಿಗುಡಿ ವ್ಯವಸ್ಥಾಪನಾ ಸಮಿತಿ, ಕಾಪು ಹೊಸ ಮಾರಿಗುಡಿ ಅಭಿವೃದ್ಧಿ ಸಮಿತಿ ಒಟ್ಟಾಗಿ ಈ ಮಾತೃವೈಭವ ಸಮಿತಿಯನ್ನು ರಚಿಸಿದ್ದೇವೆ. ಅದರಲ್ಲಿ ಎಲ್ಲ ಭಕ್ತರು ಎಲ್ಲ ಒಟ್ಟಾಗಿ, ಎಲ್ಲ ಸಮಾಜದವರು ಒಟ್ಟಾಗಿ ಈ ಮಾತೃವೈಭವ ಸಮಿತಿ ಈ ವರ್ಷ ಪ್ರಾರಂಭ ಆಗ್ತಾ ಇರೋದ್ರಿಂದ ಅದರ ಜವಾಬ್ದಾರಿಯನ್ನು ನೀವೇ ತೆಗೆದುಕೊಳ್ಳಬೇಕೆಂಬುದಾಗಿ ನನ್ನನ್ನು ಹೇಳಿದ ಹಾಗೆ ನಾನು ಈಗಾಗಲೇ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷನಾಗಿದ್ದುಕೊಂಡು ಇನ್ನೂ 2ನೇ ಹಂತದ ಅನೇಕ ಕಾಮಗಾರಿಗಳು ಆಗಲಿಕ್ಕಿದೆ. ಆದರೂ ನಾನು ಸಂತೋಷದಿಂದ ಈ ಮಾತೃವೈಭವ ಸೇವಾ ಸಮಿತಿಯ ಅಧ್ಯಕ್ಷನಾಗಿ ನನ್ನೊಟ್ಟಿಗೆ ಉಳಿದ 8 ಜನರನ್ನು ಒಳ್ಳೆಯ
ಭಕ್ತರನ್ನು ಎಲ್ಲ ಸೇರಿಸಿಕೊಂಡು ಈಗಾಗಲೇ ಆ ಸಮಿತಿ ರಚನೆಯಾಗಿದೆ. ಆ ಸಮಿತಿ ಹಾಗೂ ವ್ಯವಸ್ಥಾಪನಾ ಸಮಿತಿ, ಅಭಿವೃದ್ಧಿ ಸಮಿತಿ ಒಟ್ಟಾಗಿ ಈ ದಿನ ನಾವು ಚಪ್ಪರ ಮುಹೂರ್ತವನ್ನು ಏರ್ಪಡಿಸಿದ್ದೇವೆ. ಈ ಚಪ್ಪರ ಮುಹೂರ್ತ ಅಂದರೆ ನಮಗೆ ಫೆಬ್ರವರಿ 28ಕ್ಕೆ ಪೂಜಾ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ. ಆದ್ದರಿಂದ ಇವತ್ತಿನಿಂದಲೇ ನಾವು ಎಲ್ಲರೂ ಕಾರ್ಯೋನ್ಮುಖರಾಗಬೇಕು. ಈ ಸಮಿತಿಯು ಕೂಡ ಎಲ್ಲ ನಾವು ಒಳ್ಳೆ ಐಕ್ಯಮತದಿಂದ ಇದ್ದೇವೆ. ಹಾಗೆ ಅಮ್ಮನ ಮಕ್ಕಳು ಎಲ್ಲ ಈಗಾಗಲೇ ರಚಿಸಿರುವ ಕಾಪು ನಮ್ಮ ಮಕ್ಕಳು ತಂಡದ ಎಲ್ಲ ಸದಸ್ಯರು ಈ ಒಂದು 3 ದಿವಸದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನೀವು ತುಂಬ ಸಂತೋಷದಿಂದ ಇರಬೇಕು. ಅದೇ ಕಾಪು ನಮ್ಮನಿಗೆ ಮಾತೃವೈಭವ ಅಂತ ಹೇಳುತ್ತಾ ಎಲ್ಲರಿಗೆ ನಮಸ್ಕಾರವನ್ನು ತಿಳಿಸ್ತಾ ಇದ್ದೇನೆ.